ಓಂ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತವೇದಿನಿ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಂ ಅಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ. ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಈಗ ಧರ್ಮರಾಜನ ಆಡಳಿತದಲ್ಲಿ ಧರ್ಮರಾಜ ಏನೆಲ್ಲ ಕೆಲಸ ಮಾಡ್ತಿದ್ದ ಅಂದರೆ ಧರ್ಮಾದಿಗಳನ್ನು ನೋಡುವಂಥದ್ದು ಕೆಲಸ ಅಲ್ಲ, ಯಜ್ಞ ದಾನ ಇಂಥದ್ದೆಲ್ಲ ದೊಡ್ಡ ಮಟ್ಟದಲ್ಲಿ ಅದೆಲ್ಲ ಧರ್ಮರಾಜನೇ ಮಾಡ್ತಿದ್ದ. ಭೀಮಸೇನ ಏನೆಲ್ಲ ಅಂತೇಳಿದ್ರೆ ಧರ್ಮಾನುಶಾಸ್ತಿ, ಹರಿತತ್ವ ಸಂಶನ, ಸ್ವರಾಷ್ಟ್ರ ರಕ್ಷಾ ಇದೆಲ್ಲ ಭೀಮ ಮಾಡ್ತಿದ್ದ. ಹಾಗೆ ದ್ರೌಪದಿ ಸ್ತ್ರೀ ಧರ್ಮ ಸಂಶಾಸನ, ಆಮೇಲೆ ಕೋಶದ ರಕ್ಷೆ, ಖರ್ಚು ಜಾಸ್ತಿ ಆಗಬಾರ್ದು, ಎಲ್ಲ ಅಂತಃಪುರದಲ್ಲಿರುವಂತಹ ಎಲ್ಲ ಸೇವಕರ ಮೇಲ್ವಿಚಾರಣೆ ಎಲ್ಲ ಅದಲ್ಲದೆ ಹರಿಧರ್ಮ ನಿದರ್ಶನಿ ಆಗಿದ್ಲು. ಆ ನಂತರ ಯಾರು ನಕುಲ ಸಹದೇವರು, ಅರ್ಜುನ ಅಂತ ಹೇಳಿದರೆ ಪರರಾಷ್ಟ್ರಗಳ ಏನಂತ ಹೇಳಿದರೆ ಅವರೇನಾದರೂ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರಾ ಅಂತ ಹೇಳಿದರೆ ಅವರ ಪರರಾಷ್ಟ್ರ ಮರ್ದನ, ಅವರಿಂದ ಅರ್ಜುನನಿಂದಲೂ ಯಾವುದಾದರೂ ರಾಜರುಗಳನ್ನು ನಿಗ್ರಹಿಸುವಂಥ ಕೆಲಸ ಅವನಿಂದ ಆಗದಿದ್ದರೆ ಅವರನ್ನು ಭೀಮಸೇನನೇ ನೋಡಿಕೊಳ್ತಿದ್ದ. ನಂತರ ನಕುಲ ಸಂಬಳ ಕೊಡುವ ಕೆಲಸ ನಕುಲನಿಗೆ, ಇನ್ನು ಸಹದೇವನಿಗೆ ಧರ್ಮರಾಜನ ಅಂಗರಕ್ಷಕ, ಮತ್ತು ಉಳಿದ ರಾಷ್ಟ್ರಗಳ ಜೊತೆಗೆ ಎಲ್ಲಿ ಯಾವ ರೀತಿ ಸಂಬಂಧ ಇಟ್ಕೊಳ್ಬೇಕು, ಏನು ಸಂಗತಿ ಅನ್ನುವಂಥದ್ದನ್ನೆಲ್ಲ ತಿಳ್ಕೊಳ್ಳುವಂಥ ಕೆಲಸ ಈ ಕೆಲಸನೂ ಮಾಡ್ತಿದ್ದ. ಹೀಗೆ ಏನು ಅಂತ ಹೇಳಿದರೆ ಈ ರೀತಿ 5 ಜನ ಪಾಂಡವರು ಈ ಶಾಸನದ ವ್ಯವಸ್ಥೆಯಲ್ಲಿ ಹೇಗೆ ಭಾಗಿಗಳಾಗಿದ್ದರು ದ್ರೌಪದಿಯ ಜೊತೆಗೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಅಲ್ಲಿಗೆ 5 ಶ್ಲೋಕಗಳಾಗಿದೆ. ಈಗ 6ನೇ ಶ್ಲೋಕ ಹೇಳಿದರೆ ದ್ಯುಮ್ನಸ್ತತ್ರ ಸೇನಾ ಪ್ರಣೇತ ಶಕ್ರಪ್ರಸ್ಥೆ ನಿತ್ಯಮಾಸ್ತೇತಿ ಹಾರ್ದಾತ್ ವಿಶೇಷತೋ ಭೀಮ ಸಕಾಸ ಆಸೀತ್ ರಾಷ್ಟ್ರಂ ಚೈಷಾಂ ಸರ್ವಕಾಮೈಃ ಸುಪೂರ್ಣಂ. 6ನೇ ಶ್ಲೋಕ. ಅಲ್ಲಿ ದೃಷ್ಟದ್ಯುಮ್ನನು ಸೇನಾಧಿಪತಿಯಾಗಿ ಇಂದ್ರಪ್ರಸ್ಥದಲ್ಲಿ ಯಾವಾಗಲೂ ಅತ್ಯಂತ ಸೌಹಾರ್ದದಿಂದ ಇದ್ದನಂತೆ. ವಿಶೇಷದಿಂದ ಆ ದೃಷ್ಟದ್ಯುಮ್ನನು ಭೀಮನ ಮಿತ್ರನಾಗಿದ್ದನಂತೆ. ಇವರ ರಾಜ್ಯವು ಸಮಸ್ತ ಕಾಮಗಳಿಂದ ಪರಿಪೂರ್ಣವಾದದ್ದು ಆಯ್ತಂತೆ. ದೃಷ್ಟದ್ಯುಮ್ನಃ ತತ್ರ ಸೇನಾ ಪ್ರಣೇತ ಶಕ್ರಪ್ರಸ್ಥೆ ನಿತ್ಯಂ ಆಸ್ತೇತಿ ಹಾರ್ದಾತ್ ವಿಶೇಷತೋ ಭೀಮಸಕಾಸ ಆಸೀದ್ ರಾಷ್ಟ್ರಂ ಚೈಷಾಂ ಸರ್ವಕಾಮೈಃ ಸುಪೂರ್ಣಂ. ದೃಷ್ಟದ್ಯುಮ್ನಃ ತತ್ರ ಸೇನಾ ಪ್ರಣೇತ, ಸೇನಾನಾಯಕ ಯಾರು ದೃಷ್ಟದ್ಯುಮ್ನ. ಪ್ರಣೇತ ಅಂದರೆ ರಚನೆ ಮಾಡುವವ ಅಂತೇಳಿದರೆ ಇದರಲ್ಲಿ ಭಗವದ್ಗೀತೆಯಲ್ಲೂ ಸಹ ಇದರಲ್ಲಿ ಬರ್ತದೆ. ಏನಂತ ಹೇಳಿದರೆ ಅವ ದುರ್ಯೋಧನ ಬಂದು ನೋಡಿ ಪಾಂಡವರ ಸೈನ್ಯವನ್ನು ಹೇಳ್ತಾನೆ ಆಚಾರ್ಯರಿಗೆ, ನೋಡಿ ನಿಮ್ಮ ಶಿಷ್ಯ ದೃಷ್ಟದ್ಯುಮ್ನ ಹೇಗೆ ಎಲ್ಲ ವ್ಯೂಹ ರಚಿಸಿದ್ದಾನೆ, ನಿಮ್ಮಿಂದಲೇ ಕಲಿತು ಈಗ ನಿಮ್ಮ ಎದುರಿಗೆ ಎಲ್ಲ ನಿಮ್ಮನ್ನು ವಿರೋಧಿಸಿ ವ್ಯೂಹ ರಚಿಸಿದ್ದಾನೆ ಅಂತ ಹೇಳಿದರೆ ದೃಷ್ಟದ್ಯುಮ್ನ ಈ ವ್ಯೂಹ ರಚನೆ ಅದರಲ್ಲಿ ಅವನು ಸ್ಪೆಷಲಿಸ್ಟು. ಹಾಗೆ ಪಾಂಡವರ ಸೇನಾ ನಾಯಕ ಯಾರು ದೃಷ್ಟದ್ಯುಮ್ನ. ಸೇನಾ ಪ್ರಣೇತ ಅಂದರೆ ರಚನೆ ಮಾಡೋದು ಯಾವುದರದ್ದು, ವ್ಯೂಹ ರಚನೆ. ಸೇನಾ ಪ್ರಣೇತ ದೃಷ್ಟದ್ಯುಮ್ನ ತತ್ರ ಎಲ್ಲಿ ಪಾಂಡವರ ಈ ರಾಜ್ಯಾಡಳಿತದಲ್ಲಿ ಸೇನಾ ನಾಯಕ ಯಾರಂದರೆ ದೃಷ್ಟದ್ಯುಮ್ನ, ದ್ರೌಪದಿಯ ಅಣ್ಣ. ಶಕ್ರಪ್ರಸ್ಥೆ ನಿತ್ಯಂ ಆಸ್ತೆ ಅತಿಹಾರ್ದಾತ್. ಶಕ್ರಪ್ರಸ್ಥೆ ಇಂದ್ರಪ್ರಸ್ಥದಲ್ಲಿ, ಶಕ್ರ ಅಂದರೆ ಇಂದ್ರ, ಶಕ್ರಪ್ರಸ್ಥ ಅಂದರೆ ಇಂದ್ರಪ್ರಸ್ಥದಲ್ಲಿ ಅಂದರೆ ಇವರ ದೇಶದ ಹೆಸರು. ಧರ್ಮರಾಜನು ಆಳ್ತಿರುವಂಥ ರಾಜ್ಯ ಅಥವಾ ದೇಶ ಅಥವಾ ಆ ಭೂಭಾಗದ ಹೆಸರಿಗೆ ಶಕ್ರಪ್ರಸ್ಥ, ಇಂದ್ರಪ್ರಸ್ಥ.
ಸೊ ಈ ಶಕ್ರಪ್ರಸ್ಥೆ ನಿತ್ಯಂ ಆಸ್ತೆ ಅಂತ ಹೇಳಿದ್ರೆ ದೃಷ್ಟದ್ಯುಮ್ನ ಅಲ್ಲೇ ಇರ್ತಿದ್ದ. ಯಾವಾಗ ಧರ್ಮರಾಜ ರಾಜನಾದ್ನೋ ಅಂತೇಳಿದರೆ ಒಬ್ಬ ಸೇನಾ ನಾಯಕ ಬೇಕೇ ಬೇಕು ಫುಲ್ ಟೈಮ್. ಅದಕ್ಕೋಸ್ಕರ ದೃಷ್ಟದ್ಯುಮ್ನನ್ನು ಕರೆಸಿ ದೃಷ್ಟದ್ಯುಮ್ನನಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದ. ನಿತ್ಯಂ ಆಸ್ತೆ, ಅವನು ಅಲ್ಲೇ ಇದ್ದ. ಯಾರು? ದೃಷ್ಟದ್ಯುಮ್ನ. ಅತಿಹಾರ್ದಾತ್, ಹಾರ್ದ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಅಂದರೆ ಹೃದಯಕ್ಕೆ ಹತ್ತಿರ ಇರುವವರು ಹಾರ್ದ. ಹೇಳುವುದಿಲ್ಲ ನಾವು ಹಾರ್ದಿಕ ಶುಭಾಶಯ ಅಂತ. ಹಾರ್ದಿಕ ಶುಭಾಶಯ ಅಂದರೆ ಹೃದಯದಿಂದ ಬಂದದ್ದು ಶುಭಾಶಯ ಅಂತ. ಸೊ ಹೀಗೆ ಅತಿಹಾರ್ದಾತ್ ಅಂದರೆ ಅತ್ಯಂತ ಸಮೀಪದವ, ಅತ್ಯಂತ ಬೇಕಾದವನಾಗಿ ಇದ್ದ. ಯಾರು? ಈ ದೃಷ್ಟದ್ಯುಮ್ನ ಪಾಂಡವರಿಗೆ. ನಿತ್ಯಂ ಆಸ್ತೆ, ಅವನು ಅಲ್ಲೇ ಇದ್ದ. ಅತಿಹಾರ್ದಾತ್, ಹೃದಯಕ್ಕೆ ತುಂಬ ಹತ್ತಿರದವನಾಗಿ, ಅತ್ಯಂತ ಸುಹೃದನಾಗಿ, ಒಳ್ಳೆ ಹೃದಯ, ಯಾವಾಗಲೂ ಹಿತವನ್ನೇ ಬಯಸುವವರಿಗೆ ಹೆಸರು ಸುಹೃದ. ಹಾಗೆ ಸುಹೃದನಾಗಿ ಇದ್ದ. ಅತಿಹಾರ್ದಾತ್. ವಿಶೇಷತಃ ಭೀಮಸಖ ಸ ಆಸೀತ್. ವಿಶೇಷವಾಗಿ ದೃಷ್ಟದ್ಯುಮ್ನನು ಭೀಮನ ಸ್ನೇಹಿತ, ಸಖ. ಭೀಮ ಸಖ, ಸಖ ಅಂದರೆ ಸ್ನೇಹಿತನಾಗಿ ಇದ್ದ. ರಾಷ್ಟ್ರಂ ಚೈಷಾಂ ಸರ್ವಕಾಮೈ ಸುಪೂರ್ಣಂ. ಈ ರೀತಿ ಆ ರಾಷ್ಟ್ರ, ಇಂದ್ರಪ್ರಸ್ಥ ಅನ್ನುವಂಥ ರಾಷ್ಟ್ರ ಏನಿದೆ, ಚ ಯೇಷಾಂ ಸರ್ವಕಾಮೈ ಅಂದರೆ ಏನೆಲ್ಲ ಬೇಕಾ ಎಲ್ಲವೂ ಸಿಗುವಂತಹ. ಹೇಗೆ ರಾಮನ ರಾಜ್ಯದ ವರ್ಣನೆ ಮಾಡುವಾಗ ನಾವು ನೋಡಿದ್ದೇವೆ ಅಂತೇಳಿದರೆ ಎಲ್ಲವೂ ಏನು ಬೇಕೋ ಎಲ್ಲವೂ ಇದೆ ಅಲ್ಲಿ, ಏನು ಇಲ್ಲ ಅಂತ ಇಲ್ಲವೇ ಇಲ್ಲ. ಸೊ ಸರ್ವಕಾಮೈ, ಬೇಕಾದ ಇಚ್ಛೆಗಳ ಎಲ್ಲ ಭೋಗಗಳು ಸಿಗುವಂಥದ್ದು. ಸುಪೂರ್ಣಂ ಅಂತೇಳಿದರೆ ಮುಖ್ಯವಾಗಿ ಅದರಲ್ಲಿಯೂ ಕೂಡ ಭಗವಂತನಿಗೆ ಸಂಬಂಧಪಟ್ಟ ಭಗವಂತನ ದರ್ಶನದಿಂದ ಹಿಡಿದು ಪ್ರವಚನಗಳು, ಯಜ್ಞ ಯಾಗಾದಿಗಳು, ದೊಡ್ಡ ದೊಡ್ಡ ದಾನಗಳು, ಸೊ ಆಮೇಲೆ ಎಲ್ಲ ವಾಕ್ಯಾರ್ಥ ಗೋಷ್ಠಿಗಳು, ಇಂಥದ್ದೆಲ್ಲವೂ ಇದ್ದು ಪ್ರತಿಯೊಂದು ಕೂಡ ಧರ್ಮ ಅರ್ಥ ಕಾಮ ಅಂತೇಳಿದರೆ ಇದು ಭೋಗಕ್ಕೆ ಸಂಬಂಧಪಟ್ಟದ್ದು ಧರ್ಮ ಮಾರ್ಗದಲ್ಲಿ. ಆಮೇಲೆ ಮೋಕ್ಷ ಅನ್ನುವಂಥದ್ದು ಅದು ಏನಂತೇಳಿದರೆ ಯಜ್ಞ ಯಾಗ ತಪಸ್ಸು. ಆಮೇಲೆ ಇದೆಲ್ಲ ಇದು ಮೋಕ್ಷ ಅಂತೇಳಿದರೆ ಇಲ್ಲಿದ್ದಲ್ಲ, ಅಲ್ಲಿದ್ದು ಯೋಚನೆ. ಸೊ ನಾವು ಮುಂದೆ ಅಂತೇಳಿದರೆ ನೆಕ್ಸ್ಟ್ ಜನ್ಮವೇ ಇರಬಾರ್ದು. ಮೋಕ್ಷ ಇದ್ದರೆ ಜನ್ಮವೇ ಇರುವುದಿಲ್ಲ. ಒಂದು ವೇಳೆ ಜನ್ಮ ಇದ್ದರೂ ಒಳ್ಳೆ ರೀತಿಯಲ್ಲಿ ಜನ್ಮ ಇರಬೇಕು ಅನ್ನುತ್ತೆ. ಆ ಥರ ಒಂದು ನಮಗೆ ಕಲ್ಪನೆ ಇರುವಾಗ ಆ ಶಕ್ರಪ್ರಸ್ಥದ ಇಂದ್ರಪ್ರಸ್ಥದಲ್ಲಿರುವ ಎಲ್ಲ ಪ್ರಜೆಗಳಿಗೆ ಆ ರೀತಿ ಮೋಕ್ಷ ಸಾಧನೆಗೂ ಬೇಕಾದ್ದು ಪ್ರತಿಯೊಂದು ಅಲ್ಲಿ ಇತ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ದೃಷ್ಟದ್ಯುಮ್ನನು ಪಾಂಡವರ ಮೇಲಿನ ಅತಿಶಯ ಸ್ನೇಹದಿಂದಾಗಿ ಅವನಿಗೆ ಸೇನಾಪತಿಯಾಗಿ ಇಂದ್ರಪ್ರಸ್ಥದಲ್ಲಿ ಇದು ಕೊಟ್ಟರು, ಜವಾಬ್ದಾರಿ ಕೊಟ್ಟರು. ಅವನು ಅಲ್ಲೇ ನೆಲೆಸಿದ್ದ. ಅವನು ವಿಶೇಷವಾಗಿ ಭೀಮನ ಜೊತೆಗಾರನಾದ. ಹೀಗೆ ಈ ಇಂದ್ರಪ್ರಸ್ಥ ಅನ್ನುವಂತಹ ಆ ರಾಷ್ಟ್ರವು ಎಲ್ಲ ಒಂದು ಕಡೆಯ ಭೋಗಗಳು ಎಲ್ಲ ಬೇಕಾದ್ದು, ಇನ್ನೊಂದು ಕಡೆ ಭೋಗಗಳು ಯಾವುದು? ಇಲ್ಲಿಯ ಸುಖಕ್ಕೆ ಸಂಬಂಧಪಟ್ಟಿದ್ದು ಭೋಗಗಳು. ಅಲ್ಲಿಯ ಸುಖಕ್ಕೆ ಅಂದರೆ ಪರಲೋಕದ ಸುಖಕ್ಕೆ, ಪರಲೋಕದ ಪ್ರಾಪ್ತಿಗೆ ಬೇಕಾದದ್ದು ಮೋಕ್ಷ ಸಾಧನೆ, ಅದು ಎಲ್ಲವೂ ಇತ್ತು ಅಲ್ಲಿ ಅನ್ನುವಂಥದ್ದನ್ನು ಪರಿಪೂರ್ಣವಾಗಿತ್ತು. ಮೋಕ್ಷ ಸಾಧನೆ, ಪರಲೋಕದ ಚಿಂತನೆ ಎಲ್ಲಿ ಇಲ್ವೋ ಅದು ಉಪಯೋಗ ಇಲ್ಲದ ಭೋಗ. ಸೊ ಅದು ಸರ್ವಕಾಮಯಿ ಅಂತಾಗೋದಿಲ್ಲ. ಸರ್ವಕಾಮನೆಗಳು ಅಂತೇಳಿದರೆ ಮೋಕ್ಷ ಸಾಧನೆಗೂ ಉತ್ತಮ ಮಾರ್ಗ ಅಲ್ಲಿ ಇತ್ತು. ಈಗ ಹೇಳ್ತಾರೆ ಭೀಮನ ಜೊತೆಗೆ ಇವನು ವಿಶೇಷ ಸಖ್ಯ ಅಂದರೆ ಒಳ್ಳೆಯ ಸ್ನೇಹಿತನಾಗಿದ್ದ ಭೀಮಸೇನನಿಗೆ ಅಂತ ಹೇಳೋದಕ್ಕೆ ಪ್ರಭಂಜನಾಚಾರ್ಯರು ಹೇಳ್ತಾರೆ, ದೃಷ್ಟದ್ಯುಮ್ನ ಅವ ಅಗ್ನಿಯ ಅವತಾರ, ಅಗ್ನಿಕುಂಡದಿಂದ ಬಂದವ, ಅವ ಅಗ್ನಿಯ ಅವತಾರ. ಯಾರು? ದೃಷ್ಟದ್ಯುಮ್ನ. ಭೀಮಸೇನ ವಾಯುದೇವರ ಅವತಾರ. ಒಂದು ಅಗ್ನಿ ಒಂದು ವಾಯು ಎರಡೂ ಸೇರಿಬಿಟ್ರೆ ಅಗ್ನಿ ಭೋಗ್ ಅಂತ ಉರಿದು ಬಿಡ್ತದೆ. ಮತ್ತೆ ಹೇಳ್ತಾರೆ ಅಗ್ನಿಗೆ ವಾಯು ಬೇಕೇ ಬೇಕು. ಯಾಕಂತೇಳಿದರೆ ನೀವು ಈಗ ಹೋಮದಲ್ಲೆಲ್ಲ ಅಗ್ನಿ ತಂದಿಟ್ಟು ಕೂಡಲೇ ಒಂದು ಸ್ವಲ್ಪ ಅದು ಅಗ್ನಿ ದೊಡ್ಡದಾಗ್ಲಿಕ್ಕೆ ಒಂಚೂರು ಗಾಳಿ ಊದ್ತಾರೆ ಅಂತೇಳಿದರೆ ದೊಡ್ಡದಾಗಲಿ ಅಂತೇಳಿದರೆ ಎಲ್ಲಿ ಗಾಳಿ ಬರ್ತದೋ ಅಲ್ಲಿ ಅಗ್ನಿದ್ದು ಪ್ರತಾಪ ಜಾಸ್ತಿ ಆಗ್ತದೆ.
ಅಂದರೆ ಭೀಮಸೇನನ ಜೊತೆಗೆ ಸೇರಿದರೆ ಧೃಷ್ಟದ್ಯುಮ್ನನ ಪ್ರತಾಪ ಜಾಸ್ತಿ ಆಗ್ತದೆ. ಯಾಕೆ? ಅಗ್ನಿಗೆ ವಾಯು ಸೇರಿದರೆ ಅಗ್ನಿಯ ಪ್ರತಾಪ ಜಾಸ್ತಿ ಆಗ್ತದೆ. ಅದೇ ಏನಂತ ಹೇಳಿದರೆ ಭೀಮ ವಾಯುವಿನ ಅವತಾರ. ಈ ವಾಯುವಿಗೆ ಅಗ್ನಿ ಬೇಕಂತಿಲ್ಲ, ವಾಯು ಸ್ವತಂತ್ರ, ಅಗ್ನಿಗೆ ಮಾತ್ರ ವಾಯು ಬೇಕು. ಹಾಗೆ ದೃಷ್ಟದ್ಯುಮ್ನನಿಗೆ ಭೀಮಸೇನನ ಸ್ನೇಹ ಅನ್ನುವಂಥದ್ದು ಅವನ ಸಾಮರ್ಥ್ಯ ಏನಾಗ್ತದೆ, ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಅದು ಅವಕಾಶ ಆಗ್ತದೆ. ಆದರೆ ಭೀಮಸೇನನಿಗೆ ದೃಷ್ಟದ್ಯುಮ್ನ ಏನು ಬೇಕಂತಲೇ ಇಲ್ಲ ಅನ್ನುವಂಥ ಆ ಸೂಕ್ಷ್ಮವನ್ನು ಕೂಡ ಹೇಳಿದ್ದಾರೆ. ಸೊ ಗಾಳಿ ಬೀಸಲಿಕ್ಕೆ ಅಗ್ನಿ ಬೇಕಾಗಿಲ್ಲ, ಆದರೆ ಅಗ್ನಿ ದೊಡ್ಡದಾಗಿ ಉರಿಬೇಕಿದ್ದರೆ ಗಾಳಿ ಬೇಕೇ ಬೇಕು ಅಂತ ಅದನ್ನು ಹೇಳ್ತಾ ಇದ್ದಾರೆ. ಹೀಗೆ ಸೇನಾಧಿಪತಿಯಾದ ದೃಷ್ಟದ್ಯುಮ್ನ ಮುಂದೆ ಮಹಾಭಾರತ ಯುದ್ಧ ನಡೆದಾಗ ಆಗಲೂ ಕೂಡ ಪಾಂಡವರ ಸೇನಾಧಿಪತಿಯಾಗಿ ಸಮರ್ಥನಾಗಿ ಆ ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ಸಮರ್ಥರಾಗಿ ಕೆಲಸ ಮಾಡುವ ರೀತಿಯಲ್ಲಿ, ಯುದ್ಧ ಮಾಡುವ ರೀತಿಯಲ್ಲಿ ವಿಜಯ ಗಳಿಸುವಲ್ಲಿ ದೃಷ್ಟದ್ಯುಮ್ನನ ಪಾತ್ರವು ಕೂಡ ಹಿರಿದಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿಗೆ 6ನೇ ಶ್ಲೋಕ ಮುಗೀತು. ನೆಕ್ಸ್ಟ್ ಶ್ಲೋಕವೇಲಾರೆ ವೈಷ್ಣವೋ ನ ದರಿದ್ರೋ ಬಭೂವ ನ ಧರ್ಮಹಾನಿಶ್ಚ ಬಭೂವ ಕಸ್ಯಚಿತ್ ತೇಷಾಂ ರಾಷ್ಟ್ರೇ ಶಾಸತಿ ಭೀಮಸೇನೆ ನ ವ್ಯಾಧಿತೋ ನಾಪಿ ವಿಪರ್ಯಯಾನ್ ಮೃತಿ. ಇಂದ್ರಪ್ರಸ್ಥದ ವೈಭವ ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ಜನರು ಅಲ್ಲಿ ಹೇಗಿದ್ರು ಅಂತ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಭೀಮಸೇನು ರಾಜ್ಯವನ್ನು ಆಳುತ್ತಿರಲು ಆ ಪಾಂಡವರ ರಾಜ್ಯದಲ್ಲಿ ವೈಷ್ಣವನಲ್ಲದಿದ್ದವನು ಇರಲೇ ಇಲ್ಲವಂತೆ, ಹಾಗೂ ಯಾವನೂ ಕೂಡ ದರಿದ್ರನಾಗಿಯೂ ಕೂಡ ಇರಲಿಲ್ಲವಂತೆ. ಧರ್ಮಕ್ಕೆ ಹಾನಿಯಾಗಲಿ ಯಾರೊಬ್ಬನಿಗೂ ಕೂಡ ಆಗಲಿಲ್ಲವಂತೆ. ವ್ಯಾಧಿಯುಕ್ತನಾದವನಾಗಲಿ ಇರಲೇ ಇಲ್ಲವಂತೆ, ಹಾಗೂ ವ್ಯತ್ಯಾಸದಿಂದ ಯಾರಿಗೂ ಮರಣವಾಗಲಿ ಇರುತ್ತಿರಲಿಲ್ಲಂತೆ. ಅಂದರೆ ತಂದೆಯು ಇರುವಾಗ ಮಗನಿಗೆ ಮರಣವಾಗಲಿ ಅಥವಾ ಗಂಡನಿರುವಾಗ ಹೆಂಡತಿಯ ಮರಣ, ಈ ತರದ ವಿಪರ್ಯಾಸವು ಇರಲೇ ಇಲ್ಲವಂತೆ. ಹಾಗೂ 100 ವರ್ಷದ ಒಳಗೆ ಮರಣ, ಈ ತರ ಯಾವುದೇ ಒಂದು ಪರಿಸ್ಥಿತಿ ಆಗಲೇ ಇಲ್ಲವಂತೆ. ನ ವೈಷ್ಣವೋ ನ ಅವೈಷ್ಣವೋ ನ ದರಿದ್ರೋ ಬಭೂವ ನ ಧರ್ಮಹಾನಿಶ್ಚ ಬಭೂವ ಕಸ್ಯಚಿತ್ ತೇಷಾಂ ರಾಷ್ಟ್ರೇ ಶಾಸತಿ ಭೀಮಸೇನೆ ನ ವ್ಯಾಧಿತೋ ನಾಪಿ ವಿಪರ್ಯಯಾನ್ ಮೃತಿ. ನ ಅವೈಷ್ಣವೋ, ವೈಷ್ಣವ ಅಂತೇಳಿದರೆ ವಿಷ್ಣು ಭಕ್ತ. ನ ವೈಷ್ಣವ ಅಂದರೆ ವಿಷ್ಣು ದ್ವೇಷಿ ಅಂಥವರು ಇಲ್ಲವೇ ಇಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ. ಒಂದು ವೇಳೆ ಅಂಥವರು ಆ ದುಷ್ಟರು ಒಂದು ವೇಳೆ ಇದ್ದರೆ ಅವರ ಪಾಡಿಗೆ ಅವರಿದ್ದರು. ಅವರೇನಾದರೂ ಇನ್ನೊಬ್ಬರಿಗೆ ತೊಂದರೆ ಕೊಡಲಿಕ್ಕೆ ಬಂದರೆ ಭೀಮಸೇನ ಅವರ ನಾಲಿಗೆ ಸೀಳಿ ಬಿಡ್ತಾನೆ ಅನ್ನುವಂಥ ಭಯ ಎಲ್ಲ ಕವಿದಿತ್ತು. ಆದ್ದರಿಂದ ಏನಂತೇಳಿದರೆ ಪ್ರಾಯೇಣ ಅಂದರೆ ಹೆಚ್ಚಿನವರು ಅಂತೇಳಿದರೆ 99% ಈ ಥರ ಎಲ್ಲರೂ ವೈಷ್ಣವ ವಿಷ್ಣು ಭಕ್ತಿ ಬಿಟ್ಟರೆ. ಯಾಕಂದರೆ ಭಗವಂತ ಕೃಷ್ಣ ಮತ್ತು ವೇದವ್ಯಾಸರು ಇಬ್ಬರೂ ಅಲ್ಲಿ ಇದ್ದಾರೆ. ಇಬ್ಬರು ಅಲ್ಲಿ ಇರುವಾಗ ಅಲ್ಲಿ ಅವೈಷ್ಣವರು ಇರಲಿಕ್ಕೆ ಅವಕಾಶವೇ ಇಲ್ಲ. ಸೊ ನ ಅವೈಷ್ಣವ ಅಂದರೆ ಇದ್ದವರೆಲ್ಲರೂ ವಿಷ್ಣು ಭಕ್ತರೇ, ಹರಿಭಕ್ತರೇ. ಯಾರೊಬ್ಬರೂ ದರಿದ್ರರಿರಲಿಲ್ಲ. ನ ದರಿದ್ರ ಬಭೂವ, ಯಾರೂ ದರಿದ್ರರಾಗಲೇ ಇಲ್ಲ. ಬಭೂವ ಅಂದರೆ ಇರೋದು. ನ ಧರ್ಮಹಾನಿಶ್ಚ, ಧರ್ಮಹಾನಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಧರ್ಮಕ್ಕೆ ಬೇಕಾದದ್ದು, ಮೋಕ್ಷ ಸಾಧನೆಗೆ ಬೇಕಾದದ್ದು ಎಲ್ಲವೂ ನಡೀತಿತ್ತು. ಯಜ್ಞ ಯಾಗಾದಿಗಳು, ಬ್ರಾಹ್ಮಣರಿಗೆ ಬೇಕಾದ ಎಲ್ಲ ರೀತಿಯ ಅವಕಾಶಗಳು, ಆಮೇಲೆ ವೇದಾಧ್ಯಯನ, ಆಮೇಲೆ ವಾಕ್ಯಾರ್ಥ ಗೋಷ್ಠಿಗಳು ಪ್ರತಿಯೊಂದು ಇದೆ ಅಲ್ಲಿ. ಅಂದರೆ ಮೋಕ್ಷ ಸಾಧನೆಗೂ ಕೂಡ ಅಂತೇಳಿದರೆ ಏನೆಲ್ಲ ಬೇಕಾ ಪ್ರತಿಯೊಂದು ಇತ್ತು. ಎಲ್ಲರೂ ಅಂತೇಳಿದರೆ ಪ್ರಜೆಗಳೆಲ್ಲ ಹರಿಭಕ್ತರಾಗುವ ಹಾಗೆ ಭೀಮಸೇನ ನೋಡಿಕೊಂಡ್ರೆ ಅರಮನೆಯ ಒಳಗೆ, ಅಂತಃಪುರದ ಒಳಗೆ ಸೇವಕರು, ರಾಣಿಯರು, ದಾಸರು, ದಾಸಿಯರು ಅವರೆಲ್ಲ ಹರಿಭಕ್ತರಾಗುವ ಹಾಗೆ ದ್ರೌಪದಿ ನೋಡಿಕೊಂಡಿದ್ಲು. ಈ ರೀತಿಯಲ್ಲಿ
ಅಲ್ಲಿ ಧರ್ಮ ಹಾನಿ ಅನ್ನುವಂಥ ಪ್ರಶ್ನೆಯೇ ಇಲ್ಲ. ನ ಧರ್ಮ ಹಾನಿಶ್ಚ ಬಭೂವ ಕಸ್ಯಜಿತ್. ಯಾರಿಗೂ ಇವತ್ತು ನಾವೊಂದು ಒಂದು ಪೂಜೆ ಮಾಡಬೇಕಂತ ಹೇಳುವಾಗ ಜಾಗಂಟೆ ಹೊಡೆದು ಕೂಡಲೇ ಪಕ್ಕದ ಮನೆಯವರು ಬರ್ತಾರೆ. ಅಯ್ಯೋ ನೀವು ಜಾಗಂಟೆ ಜೋರಾಗಿ ಹೊಡಿಬೇಡಿ, ನಮ್ಮ ಮಗು ನಿದ್ದೆ ಮಾಡಬೇಕು, ಜಾಗಂಟೆ ಮೆಲ್ಲಕ್ಕೆ ಹೊಡಿಬೇಕು, ಜೋರಾಗಿ ಹೊಡೆದ್ರೆ ಪೊಲೀಸ್ ಬರ್ತಾರೆ. ಆದರೆ ಯಾಕೆ ತೊಂದರೆ ಕೊಡ್ತೀರಿ ನೀವು ಪಕ್ಕದ ಮನೆಯವರಿಗೆ ಅಂತ. ಇಲ್ಲಿ ಇಡೀ ಇಂದ್ರಪ್ರಸ್ಥ ಇಡೀ ದೇಶದಲ್ಲಿ ಇಂಥ ಪರಿಸ್ಥಿತಿ ಇಲ್ಲ. ಯಾರು ಎಷ್ಟು ಬೇಕಾದರೂ ಜಾಗಂಟೆ ಹೊಡೆದು ಅವರಿಗೆ ಬೇಕಾದಾಗೆ ಪೂಜೆಗಳನ್ನು ಮಾಡಿಕೊಂಡು ಪ್ರತಿಯೊಬ್ಬರು ಪಕ್ಕದ ಮನೆಯವರಿಗೂ ಪೂಜೆಯಲ್ಲಿ ಆಸಕ್ತಿಯೇ ಇರುವಾಗ ಅವರಿಗೆ ಕರೀದಿದ್ರು ಅವರು ಇರುವಲ್ಲೇ ಏನು ಮಾಡಿದ್ರು ಭಗವಂತನ ನೆನೀತಾರೆ. ಪಕ್ಕದ ಮನೆಯಲ್ಲಿ ಪೂಜೆ ನಡೀತಾ ಇದೆ, ಸೊ ಆ ಭಗವಂತ ನಮಗೂ ಒಳ್ಳೇದು ಮಾಡಲಿ ಅಂತ. ಸೊ ಈ ರೀತಿಯ ಕಲ್ಪನೆ ಇರುವಾಗ ಯಾವುದೇ ರೀತಿಯ ತೊಂದರೆ ಇಲ್ಲ. ಕಸ್ಯಜಿತ್ ಧರ್ಮ ಹಾನಿಶ್ಚ ನ ಬಭೂವ. ಯಾವುದೇ ರೀತಿಯಲ್ಲಿ ಧರ್ಮದ ಹಾನಿ, ಧರ್ಮ ಮಾರ್ಗದಲ್ಲಿ ಹೋಗುವವರಿಗೆ ತೊಂದರೆ, ಪೂಜೆ ಪುನಸ್ಕಾರ ಜಪ ಪಾರಾಯಣ ಆಮೇಲೆ ಯಾವುದೇ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ತೇಷಾಂ ರಾಷ್ಟ್ರೇ, ಅಂತಹ ಇವರುಗಳ ಈ ರಾಷ್ಟ್ರದಲ್ಲಿ, ಪಾಂಡವರುಗಳ ರಾಷ್ಟ್ರದಲ್ಲಿ ಭೀಮಸೇನೆ ಶಾಸತಿ ಅಂತೇಳಿದರೆ ಎಲ್ಲದಕ್ಕೂ ಒಳ್ಳೆ ಮಾತಿನಲ್ಲೇ ಹೇಳಿದರೆ ಸುಮಾರು ಜನ ಎಲ್ಲ ಕೇಳ್ತಾರೆ. ಕೆಲವರಿಗೆ ಒಳ್ಳೆ ಮಾತು ಸಾಕಾಗುವುದಿಲ್ಲ, ಅವರಿಗೆ ಸ್ವಲ್ಪ ಭಯ ಬೇಕು. ಭಯ ಇದ್ದರೆ ಮಾತ್ರ ಅವರಿದ್ದಾರೆ ಇವತ್ತು, ಆದ್ದರಿಂದ ಇವತ್ತು ಸರಿ ಇರಬೇಕ್ರಿ ಅಂತೇಳಿದ್ರೆ ಮಕ್ಕಳು ಮೇಷ್ಟ್ರು ಇರುವಾಗ ಸುಮ್ಮನೆ ಇರ್ತಾರೆ. ಪಾಠ ಮುಗೀತು, ಮೇಷ್ಟ್ರು ಆ ಕಡೆ ಹೋದರು ಅಂತ ಹೇಳಿದರೆ ಗಲಾಟೆನೇ ಗಲಾಟೆ ಅಂತೇಳಿದರೆ ಪುನಃ ಇಲ್ಲ, ಹೆಡ್ ಮಾಸ್ಟ್ರು ಏನಾದರೂ ಬಂದುಬಿಟ್ರೆ ನಮ್ಮನ್ನು ಏನೋ ಇಲ್ಲೇ ಈಗ ಶಿಕ್ಷೆ ಕೊಟ್ಬಿಡ್ತಾರೆ. ಆ ಹೆದರಿಕೆ ಇದ್ದರೆ ಗಂಟಿ ಹೊಡೆದ ಮೇಲೇನು, ಮೇಷ್ಟ್ರು ಕ್ಲಾಸಿಂದ ಹೋದ ಮೇಲೇನು ಹೆಡ್ ಮಾಸ್ಟರ್ ಭಯದಿಂದ ಏನಿರ್ತದೆ ಅಲ್ಲಿ ಶಿಸ್ತು ಮೇಂಟೈನ್ ಆಗ್ತಾ ಇರ್ತದೆ, ಗಲಾಟೆ ಆಗೋದಿಲ್ಲ. ಸೊ ಆ ರೀತಿ ಭೀಮಸೇನ ಹೆಡ್ ಮಾಸ್ಟ್ರ ಹಾಗೆ ಬೆತ್ತ ಹಿಡ್ಕೊಂಡು, ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಭೀಮಸೇನ ಅಪ್ಪಚ್ಚಿ ಮಾಡಿಬಿಡ್ತಾನೆ ಅನ್ನುವಂಥ ಹೆದರಿಕೆ. ಇದು ದಂಡಂ ದಶಗುಣಂ ಅಂತ. ದಂಡಂ ಅಂದ್ರೇನು? ಹೆದರಿಕೆ ಇರಬೇಕು. ಆ ಹೆದರಿಕೆ ಬೆತ್ತಕ್ಕೆ ದಶಗುಣಂ 10 ಗುಣಗಳು. 10 ಗುಣಗಳಂದ್ರೇನು? ಹೆದರಿಕೆ ಇದ್ದಲ್ಲಿ ಶಿಸ್ತು, ಧರ್ಮ, ಅರ್ಥ, ಕಾಮ, ಭೋಗ ಪ್ರತಿಯೊಂದು ಶಿಸ್ತಿನಲ್ಲಿ ಇರ್ತದೆ. ಒಂದು ಚೂರು ಶಿಸ್ತು ತಪ್ಪಿದರೆ ಭಯ, ಏನು ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಲ್ಲಿ ಏನಿಲ್ಲ, ಮತ್ತೆ ಕಟ್ಟು ಮಾಡಿಬಿಡ್ತಾರೆ, ಕೈ ಕಟ್ಟು ಮಾಡಿಬಿಡ್ತಾರೆ, ಕಾಲು ಕಟ್ಟು ಮಾಡಿಬಿಡ್ತಾರೆ ಅಂತ ನಾವೆಲ್ಲ ಹೇಳೋದಿಲ್ವೋ, ಅಲ್ಲಿ ಹಾಗಂತೆ ಹೀಗಂತೆ. ಅಂದರೆ ಭಯ ಎಲ್ಲಿದೆಯೋ ಅಲ್ಲಿ ಶಿಸ್ತು ಇರ್ತದೆ. ತೇಷಾಂ ರಾಷ್ಟ್ರೇ ಶಾಸತಿ ಭೀಮಸೇನೆ. ಈ ಭೀಮಸೇನ ಅನ್ನುವಂಥ ಒಂದು ಭಯ ಏನಿದೆ ಅದು ಶಾಸನ ಮಾಡ್ತಾ ಇತ್ತು. ಶಾಸತಿ ಅಂದರೆ ಶಾಸನ ಮಾಡ್ತಾ ಇತ್ತು. ಯಾರೊಬ್ಬರು ಶಿಸ್ತು ತಪ್ಪುತ್ತಿರಲಿಲ್ಲ. ಏನ್ರಿ ಅದು ಅಂದರೆ ಏನು ಇದು ಇಷ್ಟೊಂದು ನೀವು ಕ್ರಮ ಪ್ರಕಾರ ಇದ್ದೀರಲ್ರಿ ಇಲ್ಲಿ ಅಂತ ಹೇಳಿದರೆ ಪಕ್ಕದ ದೇಶದವ್ರು ಏನಾದರೂ ಬಂದುಬಿಟ್ರೆ ಇಂದ್ರಪ್ರಸ್ಥ ದೇಶ ನೋಡಿಬಿಟ್ಟು ಏನ್ರಿ ಇದು ಇಷ್ಟೊಂದು ಶಿಸ್ತು, ಅಯ್ಯೋ ಇಲ್ಲಿ ಭೀಮಸೇನ ಇದ್ದಾರ್ರಿ, ಏನಾದ್ರು ಹೆಚ್ಚು ಕಡಿಮೆ ಆದರೆ ಭಾಳ ಕಷ್ಟ ಆಗಿಬಿಡ್ತದೆ ಅಂತ. ಆದ್ದರಿಂದ ಎಲ್ಲ ನೀವು ಸಹ ಸರಿ ಇರಬೇಕು ಅಂತ ಆ ಥರ. ಸೊ ತೇಷಾಂ ರಾಷ್ಟ್ರೇ ಶಾಸತಿ ಭೀಮಸೇನೆ. ಭೀಮಸೇನ ಅನ್ನುವಂಥ ಒಂದು ಏನು ಭಯ ಇದೆ, ತಪ್ಪು ಮಾಡಿದರೆ ಮಾತ್ರ ಭಯ, ತಪ್ಪು ಮಾಡದಿದ್ದವರಿಗೆ ಯಾವ ಭಯವೂ ಇಲ್ಲ. ಸೊ ಆ ರೀತಿ ಶಾಸತಿ ಶಾಸನ ಇತ್ತು ಭೀಮಸೇನನದ್ದು. ಆದ್ದರಿಂದ ಎಂದರೆ ಎಲ್ಲರೂ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದರು. ಎಲ್ಲರೂ ಧರ್ಮ ಮಾರ್ಗದಲ್ಲಿ ಹೋಗುವಾಗ ಬೇಕಾದಷ್ಟು ಏನು ದಾನಗಳು ಧರ್ಮಗಳು, ಬ್ರಾಹ್ಮಣರಿಗೆ ಬೇಕಾದ ಎಲ್ಲ ಅವಕಾಶಗಳು, ಪೂಜೆ ಪುನಸ್ಕಾರಗಳು ಎಲ್ಲ ಇದೇ ನಡೀತಾ ಇದ್ದ ಕಾರಣ ಅಲ್ಲಿ ನಾವ್ಯಾಧಿತಃ, ಯಾರೊಬ್ಬರಿಗೂ ರೋಗನೇ ಇರಲಿಲ್ಲ. ರೋಗ ಅದಕ್ಕೆ ನಾವು ಇವರಿದ್ದಾರೆ ಒಬ್ಬರು ಡಾಕ್ಟ್ರು, ಅವ್ರ ಹೆಸರು ನನಗೀಗ ನೆನಪು ಬರ್ತಾ ಇಲ್ಲ, ಅವರು ಕೊಂಕಣಿ ಅವ್ರದ್ದು ಏನು ಭಾಷಣ, ಅವ್ರದ್ದು ಪ್ರವಚನ, ಅವ್ರದ್ದು ಭಾಷಣ, ಡಾಕ್ಟ್ರುಗಳ ಭಾಷಣಕ್ಕೆ ಪ್ರವಚನ ಅಂತ ಹೇಳೋದಿಲ್ಲ. ಆದರೆ ಇವರ ಹೆಗಡೆಯವರು, ಹೌದು BM ಹೆಗಡೆ ಅವರು, ಹೌದು ಡಾಕ್ಟರ್ BM ಹೆಗಡೆ ಅವರು ಡಾಕ್ಟ್ರ್ ಆದರೂ ಅವರ ಭಾಷಣ ಅನ್ನುವಂಥದ್ದು ಪ್ರವಚನ ಥರ ಇರ್ತದೆ. ಅವ್ರು ಹೇಳ್ತಾರೆ, ಯಾಕ್ರಿ ನಿಮಗೆ BP, ಯಾಕೆ ನಿಮಗೆ ಡಯಾಬಿಟೀಸು ಗೊತ್ತಿದೆಯಾ ನಿಮಗೆ? ಇಲ್ಲ. ಅದೇ ಇನ್ನೊಬ್ಬರನ್ನು ದ್ವೇಷ ಮಾಡ್ತೇವೆ ನಾವು,
ಹೊಟ್ಟೆಗಿಚ್ಚು ಮಾಡ್ತೀವಿ, ಅಂದರೆ ಇನ್ನೊಬ್ಬರನ್ನು ಸಹಿಸ್ಲಿಕ್ಕೊಳ್ಳಿಕ್ಕಾಗೋದಿಲ್ಲ, ಅತಿಯಾದ ಆಸೆ, ಲೋಭ, ಅತಿ ಕಾಮ, ಸೊ ಅತಿ ಕ್ರೋಧ, ಇದರಿಂದ ಡಯಾಬಿಟಿಸು, ಬಿ ಪಿ ಎಲ್ಲ ಬರುವುದು ಇದರಿಂದ. ಟೆನ್ಷನು. ಸೊ ಯಾಕೆ ಬೇಕು ಟೆನ್ಷನು? ಎಷ್ಟು ದೇವರು ಕೊಟ್ಟಿದ್ದಾನೋ ಅದರಲ್ಲಿ ಪೂರ್ತಿ ತೃಪ್ತಿ ಪಟ್ಟುಕೊಂಡು ಭಗವಂತ ಕಷ್ಟ ಬಂದರೂ ಇದು ಭಗವಂತ ಕೊಟ್ಟದ್ದು ಅನ್ನುವಂತಹ ಆ ಪೂರ್ತಿ ಯೋಚನೆಯಿಂದ ಭಗವಂತ ಕೊಟ್ಟ ಕಷ್ಟ ನಾನು ಸುಖದಲ್ಲೇ ಅನುಭವಿಸ್ತೇನೆ, ಸಂತೋಷದಲ್ಲಿ ಅನುಭವಿಸ್ತೇನೆ ಅಂತ ಯಾರು ಇರ್ತಾರೋ ಅವರಿಗೆ ಬಿ ಪಿ ಇಲ್ಲ, ಡಯಾಬಿಟಿಸ್ ಇಲ್ಲ. ನನಗೆ ಸುಲೋಚನಕ್ಕ ಬಿ ಪಿ ಡಯಾಬಿಟಿಸ್ ಅಂತ ನಾನು ಸುಲೋಚನಕ್ಕ ನೆನಪು ಮಾಡೋದು. ಸುಲೋಚನಕ್ಕ ನೆನಪು ಮಾಡಿದ ಕೂಡಲೇ ಅವರಿಗೆ ಬಿ ಪಿ ಡಯಾಬಿಟಿಸ್ ಯಾವುದು ಅವರ ಹತ್ತಿರವೇ ಬರುವುದಿಲ್ಲ ಅಂಥೇಳಿದರೆ, ಹೀಗೆ ನೀವು ಒಳ್ಳೊಳ್ಳೆಯವರನ್ನ ಯೋಚನೆ ಮಾಡಬೇಕು ಅಂಥೇಳಿದರೆ ನಾವು ಎಲ್ಲ ಅಂತೇಳಿದರೆ ಸ್ವಂತ ನಮಗೆ ಇರುವುದರಲ್ಲಿ ತೃಪ್ತಿ ಪಟ್ಟುಕೊಂಡು ಯಾರ ಮೇಲೂ ದ್ವೇಷ ಮಾಡದೆ ಒಂದು ಒಳ್ಳೆ ಧರ್ಮ ಮಾರ್ಗದಲ್ಲಿ ಹೋದರೆ ಯಾವ ಕಾಯಿಲೆನೂ ಇರುವುದಿಲ್ಲ, ಯಾವ ಟೆನ್ಷನೂ ಇರುವುದಿಲ್ಲ. ಆದ್ದರಿಂದ ಭೀಮಸೇನನ ಈ ಶಾಸನದಲ್ಲಿ ಶಿಸ್ತುಬದ್ಧವಾಗಿ ಎಲ್ಲರೂ ಧರ್ಮ ಮಾರ್ಗವನ್ನು ಅನುಸರಿಸಿದ ಕಾರಣ ನಾವ್ಯಾಧಿತಃ, ವ್ಯಾಧಿಯೇ ಇಲ್ಲ. ನೋ ಡಯಾಬಿಟಿಸ್, ನೋ ಬಿ ಪಿ, ಏನೂ ಇಲ್ಲ. ಯಾವುದು ಹಾರ್ಟ್ ಫೇಲ್ ಎಂಥದೂ ಇಲ್ಲ, ಟೆನ್ಷನ್ನೇ ಇಲ್ಲ. ನೋ ವ್ಯಾಧಿತಃ ನಾಪಿ ವಿಪರ್ಯಯಾನ್. ವಿಪರ್ಯಯಾನ್ ಅಂತೇಳಿದರೆ ಇದು ದೊಡ್ಡ ಕಷ್ಟ. ದೇವರು ಕೊಡುವ ದೊಡ್ಡ ಕಷ್ಟ ಯಾವುದು ಅಂತೇಳಿದರೆ, ತಂದೆ ತಾಯಿಗಳು ಇರುವಾಗಲೇ ಮಕ್ಕಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಆ ತಂದೆ ತಾಯಿಗೆ ನಿರಂತರ ದುಃಖ. ಸೊ ಅದು ತಡ್ಕೊಳ್ಳುವ ದುಃಖವೇ ಅಲ್ಲ, ಅದಕ್ಕೆ ವಿಪರ್ಯಯ ಅಂತ ಹೆಸರು. ಇನ್ನೇನು ಅಂತೇಳಿದರೆ ಮದುವೆಯಾಗಿ ಸ್ವಲ್ಪನೇ ಸಮಯದಲ್ಲಿ ಗಂಡ ತೀರಿ ಹೋಗೋದು ಅಥವಾ ಹೆಂಡತಿ ತೀರಿ ಹೋಗೋದು, ಇಂಥೆಲ್ಲ ವಿಪರ್ಯಯಗಳು. ಆ ಭೀಮಸೇನನ ಆ ರಾಜ್ಯದಲ್ಲಿ, ಆ ದೇಶದಲ್ಲಿ ವಿಪರ್ಯಯಗಳೇ ಇರಲಿಲ್ಲ, ಆ ದುರ್ಮರಣ ಇರಲಿಲ್ಲ. ಅಂದರೆ ಬೇಗ ಹೋಗೋದು ಇಲ್ಲವೇ ಇಲ್ಲ. ಬೇಗ ಹೋಗೋದಂದ್ರೆ ಏನು, ಅಯ್ಯೋ ಇನ್ನೂ ಅವರಿಗೆ ಪ್ರಾಯನೇ ಆಗಲಿಲ್ಲ ಹೋಗ್ಬಿಟ್ರ, ಪ್ರಶ್ನೆಯೇ ಇಲ್ಲ. ಸೊ ವಿಪರ್ಯಯಾನ್ ಮೃತಿಹಿ ಅಂದರೆ ಬೇಗ ಸಾಯುವಂಥದ್ದು, ದುರ್ಮರಣಗಳು, ಆ ತಂದೆ ತಾಯಿಗಳೇ ಇರುವಾಗಲೇ ಮಕ್ಕಳ ಸಾವು, ಇಂಥದ್ದೆಲ್ಲ ಇಲ್ಲವೇ ಇರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಪುನಃ ನಮಗೆ ಇದನ್ನೆಲ್ಲ ಓದುವಾಗ ರಾಮರಾಜ್ಯದ್ದು ನೆನಪಾಗುತ್ತೆ, ಆವಾಗ ಓದಿದ್ದು ರಾಮಾಯಣದಲ್ಲಿ. ಸೊ 7ನೇ ಶ್ಲೋಕಕ್ಕೆ ಈ ರೀತಿ ಈ ಇಂದ್ರಪ್ರಸ್ಥ ಈ ದೇಶದಲ್ಲಿ, ರಾಷ್ಟ್ರದಲ್ಲಿ ಭೀಮಸೇನನ ಕಟ್ಟುನಿಟ್ಟಿನ ಶಾಸನ, ಆಳ್ವಿಕೆ, ದಂಡಂ ದಶಗುಣಂ, ಇದರಿಂದಾಗಿ ಎಲ್ಲರೂ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇರುವ ಕಾರಣ, ಎಲ್ಲರೂ ಹರಿಭಕ್ತರಾಗಿಯೇ ಇರುವ ಕಾರಣ ಅಲ್ಲಿ ದರಿದ್ರರೇ ಇಲ್ಲ, ಅಲ್ಲಿ ರೋಗಿಗಳೇ ಇಲ್ಲ, ಅಲ್ಲಿ ಕ್ರಮ ತಪ್ಪಿದ ಮರಣವೂ ಇಲ್ಲ. ಕ್ರಮ ತಪ್ಪಿದ ಮರಣ ಅಂದರೆ ಅದೇ ತಂದೆ ತಾಯಿಗಳು ಇರುವಾಗಲೇ ಮಕ್ಕಳು ಸಾಯುವುದು, ಇಂಥದ್ದೆಲ್ಲ ಅಂದರೆ ದುರ್ಮರಣಗಳು, ಇಂಥದ್ದೆಲ್ಲ ಕ್ರಮ ತಪ್ಪಿದ ಮರಣ ಅಂತ. ವಿಪರ್ಯಯಾನ್ ಮೃತಿಹಿ ಇಲ್ಲ. ಆಮೇಲೆ ಯಾರೂ ಇನ್ನೊಬ್ಬರ ಧರ್ಮಾಚರಣೆಗೆ ಅಡ್ಡಿ ಒದಗಿಸುವಂಥ ಪ್ರಸಂಗವೇ ಇಲ್ಲ. ಒದಗಿಸಿದರೆ ಭೀಮಸೇನನ ಗಮನಕ್ಕೆ ಬಂದರೆ ಅಷ್ಟೇ ಸಾಕು, ಅಲ್ಲಿ ಇವರು ಧರ್ಮ ಮಾರ್ಗದಲ್ಲಿ ಹೋಗಿ ಆಯಿತು, ಬೇಡಪ್ಪ ನಮ್ಗೆ ಆ ಸುದ್ದಿನೇ ಬೇಡ ಅಂತ. ಸೊ ಹೀಗೆ ಅವೈಷ್ಣವರು ಯಾರೂ ಇರಲಿಲ್ಲ, ಎಲ್ಲರೂ ವಿಷ್ಣು ಭಕ್ತರಾಗಿದ್ದರು. ವಿಷ್ಣು ದ್ರೋಹಿಗಳಂತೂ ಕಾಣಿಸುವುದೇ ಇಲ್ಲ. ಏನು ಅವರು ಗಪ್ಚಿಪ್ಪು ಇದ್ದರೂ ಒಳಗಿಂದ ಒಳಗೆ ಧರ್ಮಾಚರಣೆಗೆ ಎಲ್ಲ ಬಗೆಯ ಅನುಕೂಲತೆ ಇದ್ದ ಕಾರಣ ಜನ ಧರ್ಮ ತಪ್ಪುವ ಪ್ರಸಂಗವೇ ಇಲ್ಲ. ಭೀಮಸೇನನ ಅದು ಕಟ್ಟುನಿಟ್ಟಿನ ದಂಡ ಶಾಸನದಿಂದಾಗಿ ರೋಗಿಗಳೇ ಇಲ್ಲ. ಸೊ ಈ ರೀತಿ ಇದನ್ನು ಓದುವಾಗ ನಮಗೆ ರಾಮಾಯಣದ ರಾಮರಾಜ್ಯದ ನೆನಪಾಗ್ತದೆ. ಸೊ 7ನೇ ಶ್ಲೋಕ ಆಯಿತು. ವೈಲಾರೆ 8ನೇ ಶ್ಲೋಕ. ಯುಧಿಷ್ಠಿರಂ ಯಾಂತ್ಯಥಾ ದರ್ಶನೋತ್ಸುಕಾಃ ಪ್ರತಿಗ್ರಹಾಯಾಭ್ಯತಾಯ ಜನಾಯ ಕಾರ್ಯಾರ್ಥಿನೋ ನೈವ ವೃಕೋದರೇಣ ಕಾರ್ಯಾಣಿ ಸಿದ್ಧ್ಯಂತಿ ಯಥೋಖಿಲಾನಿ. 8ನೇ ಶ್ಲೋಕ. ಅನಂತರದಲ್ಲಿ ಜನರು ಕೇವಲ ರಾಜನನ್ನು ನೋಡುವುದರಲ್ಲಿ ಔತ್ಸುಕ್ಯವುಳ್ಳವರು ಅಥವಾ ದಾನವನ್ನು ತೆಗೆದುಕೊಳ್ಳುವುದಕ್ಕೂ ಅಥವಾ ಯಾಗವನ್ನು ಮಾಡಿಸುವುದಕ್ಕೂ ಮಾತ್ರ ಯುಧಿಷ್ಠಿರನ ಸಮೀಪಕ್ಕೆ ಹೋಗುತ್ತಿದ್ದರಂತೆ. ಅದು ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಕೂಡ ರಾಜನ ಬಳಿ ಹೋಗುತ್ತಿರಲಿಲ್ಲವಂತೆ. ಯಾಕಂದರೆ ಅವರ ಕಾರ್ಯವೆಲ್ಲವೂ ಭೀಮಸೇನದಿಂದಲೇ ಸಿದ್ಧಿಸುತ್ತಿದ್ದವಂತೆ.
ಆದ್ದರಿಂದ ಯಾವಾಗ ಭೀಮಸೇನ ಜನರ ಎಲ್ಲಾ ಕಷ್ಟ ಕಾರ್ಪಣ್ಯ ನೋಡುತ್ತಿದ್ದನೋ ಅದರಿಂದಾಗಿ ಜನರು ಧರ್ಮರಾಜ ಸಮೀಪಕ್ಕೆ ಹೋಗುತ್ತಿರಲಿಲ್ಲವಂತೆ. ಯುಧಿಷ್ಠಿರಂ ಯಾಂತಿ ಹಿ ದರ್ಶನೋತ್ಸುಕಾಃ ಪ್ರತಿಗ್ರಹಾಯಾಪ್ಯಥ ಯಾಜನಾಯ ಕಾರ್ಯಾರ್ಥತೋ ಅಥವಾ ಕಾರ್ಯಾರ್ಥಿನೋ ನೈವ ವೃಕೋದರೇಣ ಕಾರ್ಯಾಣಿ ಸಿದ್ಧ್ಯಂತಿ ಅಥವಾ ಕಾರ್ಯಾಣಿ ಸಿದ್ಧಾನಿ ಯತೋಖಿಲಾನಿ. ಯುಧಿಷ್ಠಿರಂ ಯಾಂತಿ ಹಿ ದರ್ಶನೋತ್ಸುಕಾಃ ಅಂದರೆ ಯುಧಿಷ್ಠಿರನನ್ನು ನೋಡಲಿಕ್ಕೆ ಬಹಳ ಸ್ವಲ್ಪವೇ ಜನರು ಬರ್ತಿದ್ದರು. ದರ್ಶನ ಉತ್ಸುಕಾಹ ಅಂದರೆ ಇದು ಧರ್ಮರಾಜನನ್ನೇ ನೋಡಬೇಕಂತ ದರ್ಶನ ಉತ್ಸುಕಾಹ, ದರ್ಶನಕ್ಕೆ ಉತ್ಕಟ ಇಚ್ಛೆ ಇಲ್ಲ, ನಮಗೆ ಧರ್ಮರಾಜನನ್ನೇ ನೋಡಬೇಕು. ಅಂದರೆ ಇವರು ಯಾರು ಇಂಥವರು ಅಂತ ಹೇಳಿದರೆ ಪ್ರತಿಗ್ರಹಾಯ ಅಪಿ ಅಥ. ಪ್ರತಿಗ್ರಹ ಅಂದರೆ ದೊಡ್ಡ ದೊಡ್ಡ ದಾನಗಳು, ದೊಡ್ಡ ದೊಡ್ಡ ಯಾವುದು ಪೂಜೆಗಳು, ಇಂಥ ವಿಷಯದಲ್ಲಿ ಏನಾದರೂ ಮಾತಾಡಲಿಕ್ಕಿದ್ದರೆ ಅದಕ್ಕೋಸ್ಕರ ದೊಡ್ಡ ದೊಡ್ಡ ದಾನ. ಪ್ರತಿಗ್ರಹ ಅಂದರೆ ದಾನ ಕೊಡುವುದು, ದಾನ ತಗೊಳ್ಳುವುದು, ಇಂಥದ್ದೆಲ್ಲ ಪ್ರತಿಗ್ರಹ. ಸೊ ಅಂದರೆ ಅದು ಬಂದಿದೆ ನೋಡಿ, ದ್ರೋಣಾಚಾರ್ಯರ ವಿಷಯ ಬಂದಿರುವಾಗ ಬಂದಿತ್ತು, ಪ್ರತಿಗ್ರಹ ಬೇಡ ಅಂತ ಬಿಟ್ಬಿಟ್ಟಿದ್ರು. ಯಾರ ಹತ್ರವೂ ಯಾವ ದಾನವನ್ನು ತಗೊಳ್ಳುವುದಿಲ್ಲ ಅಂತ ದ್ರೋಣಾಚಾರ್ಯರು ಬಿಟ್ಬಿಟ್ಟಿದ್ರು ಅಂತ. ಸೊ ಪ್ರತಿಗ್ರಹಾಯ ಅಂದರೆ ದಾನ ಸ್ವೀಕಾರ, ದಾನ ಕೊಡುವುದು ಅಂದರೆ ಎಲ್ಲ ದೊಡ್ಡ ದೊಡ್ಡ ದಾನಗಳು. ಇಂಥ ವಿಷಯದಲ್ಲಿ ಅಥವಾ ದೊಡ್ಡ ದೊಡ್ಡ ಪೂಜೆಗಳ ವಿಷಯದಲ್ಲಿ ಏನಾದರೂ ಮಾತಾಡಲಿಕ್ಕಿದ್ರೆ, ಧರ್ಮ ಮಾರ್ಗ ಅದರಲ್ಲಿ ಮಾತಾಡಲಿಕ್ಕಿದ್ರೆ ದೊಡ್ಡ ದೊಡ್ಡ ಅಂದರೆ ಅವನಿಗೆ ಹೇಳಿದ್ದಾರೆ ನೋಡಿ, ಯಾವುದು ಧರ್ಮರಾಜನ ಕೆಲಸ ಹೇಳುವಾಗ ಹೇಳಿದ್ದಾರೆ, ದೊಡ್ಡ ದೊಡ್ಡ ಹವನಗಳು, ಉರುದಾನಗಳು ಅಂತ ಹೇಳಿದ್ದಾರೆ. ಹೀಗೆ ಅದು ವಿಷಯ. ಅಥವಾ ಯಾಜನಾಯ, ಯಾಜನಾಯ ಯಜ್ಞಕ್ಕೆ ಸಂಬಂಧಪಟ್ಟ ವಿಷಯಗಳು, ಇದನ್ನು ಏನಾದರೂ ಚರ್ಚಿಸುವುದಿದ್ದರೆ ಜನರು ಧರ್ಮರಾಜನ ಹತ್ರ ಹೋಗ್ತಿದ್ರು. ಬಹಳ ಕಡಿಮೆ ಜನ ಹೋಗ್ತಿದ್ದದ್ದು. ಅಂದರೆ ಯಾಕೆ ಅಂತೇಳಿದರೆ ಎಲ್ಲರೂ ಭೀಮಸೇನ ಹತ್ರನೇ ಹೋಗ್ತಾರೆ. ಯಾಕೆ ಅಂತ ಹೇಳಿದರೆ ಕಾರ್ಯಾರ್ಥಿನೋ ಅಥವಾ ಕಾರ್ಯಾರ್ಥತೋ ಅಂದರೆ ಕಾರ್ಯಾರ್ಥ, ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು, ಇದಕ್ಕೆ ಒಂದು ಪರ್ಮಿಷನ್ ಬೇಕು, ಇದಕ್ಕೆ ಒಂದು ಅಪ್ರೂವಲ್ ಬೇಕು, ಅಂದರೆ ಇದು ಇಂಥದ್ದೆಲ್ಲ. ಸೊ ಇದೊಂದು ನಾವು ಇದು ಮಾಡಬೇಕಂತ ನಿಶ್ಚಯ ಮಾಡಿದ್ದೇವೆ, ಹೇಗೆ ಮಾಡ್ಬೋದೋ ಬೇಡವೋ, ಇದೆಲ್ಲ ಎಲ್ಲ ಕಾರ್ಯಕ್ಕೆ ಸಂಬಂಧಪಟ್ಟದ್ದು, ಕೆಲಸ ಕಾರ್ಯ ಇದಕ್ಕೆ ಸಂಬಂಧಪಟ್ಟದ್ದು ಎಲ್ಲ ವಿಷಯಗಳು ಯಾರು ಧರ್ಮರಾಜನ ಹತ್ರ ಹೋಗ್ತಿರಲಿಲ್ಲ. ನೈವ ಹೋಗ್ತಿರಲಿಲ್ಲ. ವೃಕೋದರೇಣ ಯಾಕಂತೇಳಿದರೆ ಧರ್ಮರಾಜನ ಮಹಾರಾಜ ತಾನೇ, ಧರ್ಮರಾಜನ ನೆಕ್ಸ್ಟ್ ಇರುವ ಯುವರಾಜ, ಯುವರಾಜನ ಹತ್ರನೇ ಎಲ್ಲ ಕೆಲಸ ಆಗ್ತಿತ್ತು. ವೃಕೋದರೇಣ, ವೃಕೋದರ ಅಂತೇಳಿದರೆ ಭೀಮಸೇನ ನಿಂದ ಕಾರ್ಯಾಣಿ ಸಿದ್ಧಾನಿ, ಯಾವ ಕೆಲಸಕ್ಕೆ ಅಂತ ಹೋಗಿರ್ತೀವಿ ಆ ಕೆಲಸ ಆಗ ಹೋಯಿತು. ಯಾಕೆ ಭೀಮಸೇನನ ಹತ್ರ ಹೋದರೆ ಆ ಕೆಲಸ ಥಟ್ ಅಂತ ಮುಗಿದು ಹೋಯಿತು. ಇಲ್ಲ ನಾಳೆ ಬಾ, ನೆಕ್ಸ್ಟ್ ವೀಕ್ ಬಾ, ನೆಕ್ಸ್ಟ್ ಮಂತ್ ಬನ್ನಿ, ವಿಷಯವೇ ಇಲ್ಲ. ಇನ್ನೂ ಅಲ್ಲ ಇವತ್ತು ಈಗ ಬೆಳಿಗ್ಗೆ ಮಧ್ಯಾಹ್ನ ಮೇಲೆ ಬನ್ನಿ, ಇಲ್ಲ, ಈಗದ ಕೆಲಸ ಈಗಲೇ ಆಗಿ ಮುಗಿದೋಯಿತು. ಅದು ರಾಮರಾಜ್ಯ. ಇದು ಯಾವುದು ಭೀಮಸೇನನ ಶಾಸನ. ಇಲ್ಲಿ ಮತ್ತೆ ಬನ್ನಿ, ನಾಳೆ ಬನ್ನಿ, ವಿಷಯವೇ ಇಲ್ಲ. ಸೊ ಕಾರ್ಯಾರ್ಥಿನೋ, ಕಾರ್ಯಾರ್ಥಿಗಳು ನೈವ ಧರ್ಮರಾಜನ ಹತ್ರ ಹೋಗ್ತಿರಲಿಲ್ಲ. ವೃಕೋದರೇಣ ಕಾರ್ಯಾಣಿ ಸಿದ್ಧ್ಯಂತಿ, ಭೀಮಸೇನನಿಂದಲೇ ಎಲ್ಲ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಯಾವ ಸಮ್ಮತಿ ಅದು ಇದು ಪ್ರತಿಯೊಂದು ಕೂಡ ಕೆಲಸ ಆಗಿ ಹೋಗ್ತಿತ್ತು. ಸಮಸ್ಯೆ ಏನಿದ್ರೂ ಪರಿಹಾರ ಆಗಿ ಹೋದ ಮೇಲೆ ಮಹಾರಾಜನ ಹತ್ರ ಯಾಕೆ ಹೋಗ್ತಿದ್ರು? ಸೊ ಅಂತೇಳಿದರೆ ಎಲ್ಲ ಕೆಲಸ ಭೀಮಸೇನಲ್ಲಿ ಆಗಿ ಹೋಗ್ತಿತ್ತು. ಯಥೋ ಅಖಿಲಾನಿ, ಯಾಕೆಂದರೆ ಅಖಿಲಾನಿ ಕಾರ್ಯಾಣಿ ಸಿದ್ಧಾನಿ, ಎಲ್ಲ ಕೆಲಸ ಕಾರ್ಯಗಳು ಕೂಡ ಭೀಮಸೇನನ ಹತ್ರ ಹೋದರೆ ಆಗಿಬಿಡುತ್ತಿತ್ತು. ಆದ್ದರಿಂದ ಯಾರೊಬ್ಬರು ಧರ್ಮರಾಜನ ಹತ್ರ ಹೋಗ್ತಿರ್ಲಿಲ್ಲ. ಅಂಥ ದೊಡ್ಡ ದೊಡ್ಡ ಯಜ್ಞ ದಾನ ಇಂಥದ್ದೇನಾದರೂ ಮಾತಾಡಲಿಕ್ಕಿದ್ರೆ ಅವರು ಮಾತ್ರ ಹೋಗ್ತಿದ್ರು. ಸೊ ಈ 8ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ನೋಡುವ. ಸೊ ಜನರು
ದೊಡ್ಡ ದಾನ ಪಡೆಯುವ ವಿಷಯ ಆಗಲಿ ಅಥವಾ ಕೊಡುವ ವಿಷಯ ಆಗಲಿ ಇಂಥದ್ದೇನಾದರೂ ಮಾತಾಡಲಿಕ್ಕಿದ್ರೆ ದಾನ ಧರ್ಮರಾಜನಿಂದ ಪಡೆಯುವಂಥ ದಾನಗಳು ಆವಾಗ ಧರ್ಮರಾಜನೇ ಹೇಳಿ ಕಳಿಸ್ತಾನೆ, ಇವತ್ತು ನಮಗೆ ಒಂದು 24 ಬ್ರಾಹ್ಮಣರು ಬೇಕು, 108 ಜನ ಬ್ರಾಹ್ಮಣರು ಬೇಕು. ಆವಾಗ ಧರ್ಮರಾಜನ ನೋಡ್ಲಿಕ್ಕೆ ಹೋಗ್ತಿದ್ರು, ಇಲ್ದಿದ್ರೆ ಇಲ್ಲ. ಯಜ್ಞ ಮಾಡಿಸ್ಲಿಕ್ಕಾಗಲಿ ಆವಾಗ ದರ್ಶನೋತ್ಸುಕರಾಗಿ ಯುಧಿಷ್ಠಿರನ ಬಳಿಗೆ ತೆರಳುತ್ತಿದ್ದರು. ಆದರೆ ಕಾರ್ಯಾರ್ಥಿಗಳಾಗಿ ಅಲ್ಲ. ಯಾವುದಾದ್ರೂ ಒಂದು ಕೆಲಸದ ವಿಷಯದಲ್ಲಿ ಮಾತಾಡಬೇಕು, ಸಮಸ್ಯೆ ಉಂಟು ಅಥವಾ ಒಂದು ಸಮ್ಮತಿ ಬೇಕು, ಅದಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದರೆ ಯತಃ ಅಖಿಲಾನಿ ಕಾರ್ಯಾಣಿ ವೃಕೋದರೇಣ ಸಿದ್ಧ್ಯಂತಿ. ಎಲ್ಲ ಕೆಲಸ ಕಾರ್ಯಗಳು ಭೀಮಸೇನನ ಹತ್ರ ಹೋದಾಗ ಸಿದ್ಧಿಸುತ್ತಿದ್ದವು, ಸಿದ್ಧ್ಯಂತಿ. ಸೊ ಆದ್ದರಿಂದ ಧರ್ಮರಾಜನ ಹತ್ರ ಹೋಗುವ ಪ್ರಸಂಗವೇ ಬರ್ತಿರಲಿಲ್ಲ. ಇದಕ್ಕೆ ಜನರು ಪ್ರತಿಗ್ರಹ, ಯಾಜನ ಮೊದಲಾದ ದೊಡ್ಡ ದೊಡ್ಡ ಕಾರ್ಯಗಳಿಗೋಸ್ಕರ ಯುಧಿಷ್ಠಿರನ ಬಳಿಗೆ ಹೋಗ್ತಿದ್ರು. ಏಕೆಂದರೆ ಬಾಕಿ ಅದು ಬಿಟ್ಟು ಆ ಕೆಲಸ ಬಿಟ್ಟು ಉಳಿದ ಯಾವ ಕೆಲಸಗಳು ಆಗುತ್ತಿದ್ದರೂ ಕೂಡ ಯುವರಾಜ ಭೀಮಸೇನನಿಂದಲೇ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತಿದ್ದ ಕಾರಣ ಮಹಾರಾಜನ ಬಳಿಗೆ ಹೋಗ್ತಿರುವ ಪ್ರಸಂಗ ಬರ್ತಿರಲಿಲ್ಲ. ಆಯ್ತಲ್ಲ. ಇನ್ನು ನಂತರ ಎಲ್ಲ ಕಾರ್ಯಗಳು ಭೀಮಸೇನನಿಂದ ಸಿದ್ಧಿಸುತ್ತಿತ್ತು. ಆದ್ದರಿಂದ ಅಂತೇಳಿದ್ರೆ ಆವಾಗ ಅಂದರೆ ಕೆಲವು ವಿಷಯ ಸ್ಪೆಷಲ್ ಕೆಲಸಗಳಿಗೆ ಮಾತ್ರ ಹೋಗ್ತಿದ್ರು. ಕೆಲವು ಧರ್ಮರಾಜನಿಂದಲೂ ಆಗದೇ ಇದ್ದ ಕೆಲಸ ಕೂಡ ಭೀಮಸೇನನ ಹತ್ರ ಬಂದರೆ ಆಗ್ತಿತ್ತು ಅನ್ನುವಂಥದ್ದು ಮಹಾಭಾರತದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಸೊ ಧರ್ಮರಾಜನಿಂದ ಕಾರ್ಯ ಈಡೇರದಿದ್ದಾಗಲೂ ಅಂದರೆ ಜನ ಇದು ಮಹಾರಾಜರ ಹತ್ರವೇ ಮಾತಾಡಬೇಕಂತ ಹೋಗಿ ಮಹಾರಾಜರ ಹತ್ರ ಮಾತಾಡಿದರೆ ಅದು ಕೆಲಸ ಆಗದಿದ್ದಾಗ ಅದನ್ನು ಕೂಡ ಭೀಮಸೇನ ಈಡೇರಿಸಿದ ಪ್ರಸಂಗ ಬರುವುದುಂಟು. ಈ 31ನೇ ಈ ಅಧ್ಯಾಯದಲ್ಲಿ ಅವೆಲ್ಲ ವಿಷಯಗಳು ಬಂದಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಭೀಮಸೇನನ ಹತ್ರ ಹೋಗಿದ್ದೇವೆ, ಕೆಲಸ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ಬಂದೇ ಇಲ್ಲ. ಅಂದರೆ ಧರ್ಮರಾಜನ ಹತ್ರ ಹೋಗಬೇಕು ಅಂತ ಹೋದವರು ಕೆಲಸ ಆಗಲಿಲ್ಲ ಅಂತ ಭೀಮಸೇನನ ಹತ್ರ ಬಂದು ಆ ಕೆಲಸ ಭೀಮಸೇನನ ಮುಖಾಂತರ ಆಗಿದ್ದು ಇದೆ. ಆದರೆ ಭೀಮಸೇನನ ಹತ್ರ ಹೋದವರು ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂತ ಪ್ರಸಂಗವೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.